ಆಪ್ಕಿ ಅದಾಲತ್ನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ ಮಾನ್ ರವರ ಮೇಲೆ ಇವರು ತಮಗೆ ಇಷ್ಟ ಬಂದಂತೆ ನಡೀತಾರೆ ಅನ್ನೋ ಆರೋಪವಿದೆ. ಭಗವಂತ ಅವರೇ, ಈಗ ಏನು ಅಂತಂದ್ರೆ ನಿಮ್ಮ ಫಾದರ್ ಏನಿದ್ರು ಅವರು ತುಂಬಾ ವಿದ್ಯಾವಂತರಾಗಿದ್ರು. ಅವರು MA B.Edಗೆ ಹೌದು ಹೆಡ್ ಮಾಸ್ಟರ್ ಆಗಿದ್ರು. ಹೌದು. ಆದರೆ ಅವ್ರ ಮಗನಿಗೆ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಟೀಚರ್ ಮಗನಿಗೆ ಓದಲೇಬೇಕಾಗುತ್ತೆ ನಿಜವಾಗ್ಲು. ಯಾಕಂದ್ರೆ ಅದೇ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು ಅವರು. ಅದು ತುಂಟಾಟ ಮಾಡೋಕೆ ಮನ್ಸಾಗ್ತಿತ್ತು. ಆದರೆ ಎಲ್ಲ ಟೀಚರ್ಸ್ ದೃಷ್ಟಿನೂ ಹೆಡ್ ಮಾಸ್ಟರ್ ಮಗನ ಮೇಲೆ ಇರ್ತಾ ಇತ್ತು. ಸೊ ನನ್ನ ತುಂಟಾಟಗಳನ್ನ ನನ್ನೊಳಗೆ ಅದ್ಮಿಡ್ತಾ ಇದ್ದೆ ನಾನು. ಸೈನ್ಸ್ ಮಾಸ್ಟರ್ ಆಗಿದ್ರು ನನ್ನ ಅಪ್ಪ. ಸೊ ಸ್ಕೂಲಿಂದ ಬಂಕ್ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ, ಯಾಕಂದರೆ ಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ರು ನಮ್ಮಪ್ಪ. ಆಮೇಲೆ ಇದಂತೂ ಆಗ್ತಿರ್ಲಿಲ್ಲ, ಏನಂದರೆ ಸ್ಕೂಲಿಗೆ ಹೋಗ್ತೀನಂತ ಹೇಳಿ ಬೇರೆ ಕಡೆ ಹೋಗ್ಬಿಡು, ಯಾಕಂದರೆ ಹೆಡ್ ಮಾಸ್ಟರ್ ಸ್ಕೂಲಿಗೆ ನಮ್ಮ ಅಪ್ಪ ಆಗಿದ್ರು. ಅವ್ರ ಕಲ್ತರಲ್ಲಿದ್ದಾನೆ ಮಗ ಅಂತ. ಸೊ ಓದೋದ್ರಲ್ಲಿ ನಂಗೆ ಇಂಟ್ರೆಸ್ಟ್ ಇತ್ತು. ಅದು ಅಲ್ಲದೆ ನನ್ನ ಅಪ್ಪ ಅಲ್ಲಿ ಮ್ಯಾಥ್ ಟೀಚರ್ ಕೂಡ ಆಗಿದ್ರು. ಇವತ್ತು ನಾನು ಮ್ಯಾಥಲ್ಲಿ ತುಂಬ ಚೆನ್ನಾಗಿದ್ದೀನಿ. ಹಾಂ, ಅದು ಬೇರೆ ಮಾತು. ನಾನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ, ನಮ್ಮ ಜೀವನದಲ್ಲಿ ಕೆಲಸಕ್ಕೆ ಬರದೇ ಇರುವಂಥ ವಿದ್ಯಾಭ್ಯಾಸನ ನಮ್ಗೆ ಯಾಕೆ ಕಲಿಸ್ತಾ ಇದ್ದೀರಿ ಅಂತ. ಇಷ್ಟೊಂದು ಯಂಗ್ಸ್ಟರ್ಸ್ ಇಲ್ಲಿ ಕೂತಿದ್ದಾರೆ, ಇಷ್ಟೊಂದು ಯುವಕ ಯುವತಿಯರು ಇಲ್ಲಿ ಕೂತಿದ್ದಾರೆ. ಈಗ ನೀವೇ ನನಗೆ ಹೇಳಿ A² + B² + 2AB ಫಾರ್ಮುಲಾನ ಯೂಸ್ ಮಾಡಿ ಬಾಳೆಹಣ್ಣು ತಗೊಂಡಿದ್ದೀರಾ? ಅಲ್ಲ, ಈ ಸೈನ್ಸ್ನವ್ರಿಗೆ ಓದಿಸಿ tan θ cos θ ನಮ್ಗೆ ಯಾಕೆ ಇದು ಹೇಗಾಯಿತು ಅಂತಂದರೆ, ಪೋಸ್ಟ್ ಮ್ಯಾನ್ಗೋಸ್ಕರ ಪೋಸ್ಟ್ ಬಂತು, ಪೋಸ್ಟ್ ಮ್ಯಾನ್ಗಳು ಬೇಕಾಗಿದ್ರು. ಸೊ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂನಲ್ಲಿ ಕೇಳ್ತಾರೆ ಅಲ್ಲಿ ಬಂದಿರೋರೊಬ್ಬರಿಗೆ ಭೂಮಿಯಿಂದ ಚಂದ್ರವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಅವ್ನು ಹೇಳ್ತಾನೆ, ಈ ರೂಟಲ್ಲಿ ನಂಗೆ ಪತ್ರ ಬಟವಾಣೆ ಮಾಡಬೇಕು ಅಂದ್ರೆ ನಾನು ಮಾಡಲ್ಲ, ಕೈ ಮುಗಿತೀನಿ, ಕ್ಷಮಿಸ್ಬಿಡಿ. ನಾನು ಯಾವಾಗಲೂ ಅಪ್ಪನ ಹತ್ರ ಈಗ ಹೇಳ್ತಾ ಇರ್ತಿದ್ದೆ, ಏನಂದರೆ ಅಪ್ಪಾಜಿ ನಮ್ಗೇನು ಓದಿಸ್ತಾ ಇದ್ದಾರೆ ಅದು ಜೀವನದಲ್ಲಿ ಕೆಲಸಕ್ಕೆ ಬರುತ್ತಾ ಅಂತ. ನಾನು ಒಂದು ಚಿಕ್ಕ ಘಟನೆ ಹೇಳ್ತೀನಿ. ಪಂಜಾಬಿ ಟೀಚರ್ ಒಬ್ರು ಬಂದರು, ಅವ್ರು ಹೌಸ್ ಟೆಸ್ಟ್ನ ತಗೊಂಡ್ರು. ಫೀಸ್ನ ಮನ್ನಾ ಮಾಡೋಕ್ಕೆ ಪತ್ರ ಬರೀರಿ ಅಂದರು. ಫೀಸ್ ಮನ್ನಾ ಮಾಡೋ ಅರ್ಜಿ ಅದನ್ನು ನಾವು ಮಾಮೂಲಾಗಿ ಓದ್ತೀವಿ ಆಗಾಗ. ಸೇವೆಯಲ್ಲಿ ಕಾಮ, ಶ್ರೀಮಾನ್ ಮುಖ್ಯೋಪಾಧ್ಯಾಯಲ್ಲಿ ಕಾಮ, ಯಾವುದೋ ಒಂದು ಸ್ಕೂಲ್ ಹೆಸರು. ನನ್ನ ಹೆಸರು ಭಗವಂತ್ ಸಿಂಗು, ನಾನು 7ನೇ ಕ್ಲಾಸ್ ಓದ್ತಿರೋ ವಿದ್ಯಾರ್ಥಿ. 6ನೇ ಕ್ಲಾಸಲ್ಲಿ ನಾನು ಫಸ್ಟ್ ಬಂದಿದ್ದೆ, ತುಂಬಾ ಬುದ್ಧಿವಂತ. 7ನೇ ಕ್ಲಾಸಲ್ಲೂ ನಾನು ಫಸ್ಟ್ ಬರ್ತೀನಿ. ನನ್ನ ಅಪ್ಪಾಜಿಯವರು ಒಬ್ಬರು ಗುಮಾಸ್ತರಾಗಿದ್ದಾರೆ, ಅವರ ಸಂಬಳ ತುಂಬ ಕಮ್ಮಿ ಇದೆ. ನಾವು 3 ಜನ ಅಣ್ಣ ತಂಗಿರಿದ್ದೀವಿ. ಅವ್ರಿಗೆ ಮನೆ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಅವರು ಸ್ಕೂಲ್ ಫೀಸ್ನ ಕೊಡೋದಕ್ಕೆ ಅಸಮರ್ಥರಾಗಿದ್ದಾರೆ. ಕೃಪೆ ತೋರಿ ನೀವು ನನ್ನೆಲ್ಲ ಫೀಸ್ನ ಮನ್ನಾ ಮಾಡಿದ್ರೆ ನಾನು ನಿಮಗೆ ತುಂಬ ಋಣಿಯಾಗಿರ್ತೀನಿ. ನಿಮ್ಮ ವಿದ್ಯಾರ್ಥಿ ರೋಲ್ ನಂಬರ್ ಈ ಥರ ಇರ್ತಾರೆ, ಇಷ್ಟೇ ಅಲ್ವಾ? ಅದಕ್ಕೆ ನನಗೆ ಮಾರ್ಕ್ಸು ಕೊಟ್ಬಿಟ್ರು ಮೇಡಮ್ ಅವರು. 9.5 10ರಲ್ಲಿ ವೆರಿ ವೆರಿ ಗುಡ್ ಅಂತಲೂ ಬರ್ತಿದ್ರು. ಆದರೆ ನನಗೆ ಖುಷಿ ಆಗಲಿಲ್ಲ. ಸೈಕಲಲ್ಲಿ ಅಲ್ಲಿಂದ ನಮ್ಮಪ್ಪ ವಾಪಸ್ ಹೋಗ್ತಿದ್ರು ಸ್ಕೂಲಿಂದ. ನಮ್ಮ ಹಳ್ಳಿಯಿಂದ 3 ಕಿಲೋಮೀಟರು ದೂರದಲ್ಲಿ ಸ್ಕೂಲಿತ್ತು. ನಾನು ಹೋಗ್ತಾ ಅಪ್ಪಾಜಿಯವ್ರಿಗೆ ಹೇಳಿದೆ ಸ್ವಲ್ಪ ಇರಿ ಅಂತ. ಅವ್ರನ್ನ ಕೇಳಿದೆ, ನೀವು ನಮ್ಮನ್ನು ಯಾಕೆ ಓದಿಸ್ತೀರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಿಮಗೆಲ್ಲ ತಿಳುವಳಿಕೆ ಬರಬೇಕು, ನೀವು ಬುದ್ಧಿವಂತರಾಗಬೇಕು, ಪ್ರಪಂಚ ಏನು ಅಂತ ನಿಮಗೆಲ್ಲ ಗೊತ್ತಾಗಬೇಕು, ನಿಜ ಮತ್ತು ಸುಳ್ಳಿನ ನಡುವೆ ಅಂತರ ಗೊತ್ತಾಗಬೇಕು. ನಾನು ಹೇಳಿದೆ, ಈಗ ನಾನು ಹೀಗೆ ಹೇಳಿದರೆ ಹೇಗೆ, ನೀವು ನಮಗೆಲ್ಲ ಸುಳ್ಳು ಓದಿಸ್ತಿದ್ದೀರಾ ಅಂತ. ಅದು ಯಾವಾಗಂತ ಕೇಳಿದರು. ನಾನು ಅವಾಗ ಆ ಅಪ್ಲಿಕೇಶನ್ನ ತೆಗೆದು ಅವ್ರ ಕೈ ಕೊಟ್ಬಿಟ್ಟೆ. ಅವ್ರು ಅದನ್ನು ಓದ್ಬಿಟ್ಟು ಹೇಳಿದ್ರು, ತುಂಬ ಚೆನ್ನಾಗಿ ಬರ್ತಿದ್ಯಾ, ತುಂಬ ಚೆನ್ನಾಗಿದೆ, 9.5 10ರಲ್ಲಿ 9.5 ಮಾರ್ಕ್ಸು, ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳಿದೆ, ಏನು ಚೆನ್ನಾಗಿದೆ ಅಪ್ಪಾಜಿ, ನೀವು ನಂಬರ್ಸ್ ಅಂತೂ ನೋಡಬೇಡಿ, ನೀವು ಇದನ್ನು ನೋಡಿ. ಮೊದಲನೇ ಮಾತು ಏನಂದರೆ, ಈ ಅಪ್ಲಿಕೇಶನ್ ನಾನು ಬರ್ತಾ ಇದ್ದೀನಿ ನಿಮಗೆ ಶ್ರೀಮಾನ್ ಮುಖ್ಯೋಪಾಧ್ಯಾಯರು ಅಂತ, ಮತ್ತು ಮಧ್ಯದಲ್ಲಿ ಬರ್ತಾ ಇದ್ದೀನಿ ನನ್ನ ತಂದೆ ಗುಮಾಸ್ತಾ ಅಂತ. ಮತ್ತೆ ನಾನಿಲ್ಲಿ ಬರ್ದಿದ್ದೀನಿ 3 ಜನ ಅಣ್ಣ ತಂಗಿರು ಅಂತ. ನನಗಿರೋದು ಒಬ್ಬಳೆ ತಂಗಿ ಮನ್ಪ್ರೀತ್ ಅಂತ. ಹಾಗಾದರೆ 3ನೇವ್ರು ಯಾರು? ಆಗ ನನ್ನ ತಂದೆ ನನಗೆ ಹೇಳ್ತಾರೆ, ನೀವೆಲ್ಲಿ ತನಕ ಬಡತನ ನೋಡಲ್ವೋ ಅಪ್ಲಿಕೇಶನಲ್ಲಿ ಅಲ್ಲಿವರೆಗೂ ಫೀಸ್ ವಜಾ ಆಗಲ್ಲ. ಆಗ ನನ್ನ ಬಾಯಿಂದ ಒಂದು ಮಾತು ಬಂತು ನೋಡಿ, ಯಾವತ್ತಾದರೂ ಒಂದಿನ ನನ್ನ ಕೈಗೆ ಅಂಥ ಪೆನ್ನೊಂದು ಬಂದುಬಿಟ್ರೆ ಅದರಿಂದ ಇಡೀ ಸಿಲೆಬಸ್ನ ಚೇಂಜ್ ಮಾಡುವಂಥದ್ದು ಬರುತ್ತೆ. ಅದು ಇವಾಗ ಬಂದುಬಿಟ್ಟಿದೆ. ಆಗ ನಾನು ಸರ್ಜಿಗೆ +3 ಹೇಗೆ ಬರೆಸ್ತೀನಿ, ನಾನು ಇದಾಗಿದ್ದೀನಿ ಅದಾಗಿದ್ದೀನಿ, ನಮ್ಮಪ್ಪ ಬಡವರಾಗಿದ್ದಾರೆ, ಅವ್ರು ಫೀಸ್ ಕೊಡೋಷ್ಟು ಸಮರ್ಥರಾಗಿದ್ದಾರೆ. ನಾನು ಇದನ್ನು ಹೇಳ್ತಾ ಇರಲಿಲ್ಲ ನನ್ನ ಫೀಸ್ನ ಮನ್ನಾ ಮಾಡಿ ಅಂತ. ನಾನು ಹೇಳ್ತಿದ್ದೆ ನನ್ನ ಫೀಸ್ನ ಸಾಲ ಅಂತ ಇಟ್ಕೊಳ್ಳಿ, ಪ್ರಮಾಣ ಮಾಡ್ತೀನಿ ದೊಡ್ಡ ಆಫೀಸರ್ ಆಗಿ ಬಡ್ಡಿ ಸಮೇತ ಸ್ಕೂಲ್ ಫೀಸ್ನ ವಾಪಸ್ ಮಾಡ್ತೀನಿ ಅಂತ. ಭಗವಂತವರೇ, ನಾನು ಕೇಳಿದಾಗೆ ಸ್ಕೂಲ್ನಲ್ಲಿ
ನೀವು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲ ಟೀಚರ್ಗಳನ್ನೂ ರೇಗಿಸ್ತಿದ್ರಂತೆ, ಮೆಮಿಕ್ರಿ ಮಾಡ್ತಿದ್ರಂತೆ. ಮಾಡ್ತಿದ್ದೆ ನೋಡಿ. ಎಷ್ಟೊಂದು ಜನ ಕಲಾವಿದರಿದ್ದಾರೋ ಅವರೆಲ್ಲ ಮನೆಯಿಂದ ಓಡ್ ಹೋಗಿ ಕಲಾವಿದರಾಗಿರೋರು. ಯಾವುದೇ ಪೇರೆಂಟ್ಸ್ನ ಬೇಕಾದರೂ ಕೇಳಿ ನೋಡಿ, ಏನಾಗ್ತೀಯ ಮಗನೇ, ಪೇರೆಂಟ್ಸ್ ಮೊದಲೇ ಹೇಳ್ಬಿಡ್ತಾರೆ ಡಾಕ್ಟರ್ ಆಗ್ತಾರೆ ಅಂತ. ಅರೆ ಎಲ್ಲರೂ ಡಾಕ್ಟರ್ ಆಗಿಬಿಟ್ರೆ ರೋಗಿ ಯಾರಾಗ್ತಾರೆ? ಪೈಲಟ್ ಆಗ್ತಾನೆ, ಎಲ್ಲರೂ ಪೈಲಟ್ ಆಗಿಬಿಟ್ರೆ ಪ್ರಯಾಣಿಕರು ಯಾರಿರ್ತಾರೆ? ಮಕ್ಕಳ ಹತ್ರ ಕೇಳಿ ನೋಡಿ ಏನಾಗಬೇಕು ಅಂತ. ನಾನು ಅಲ್ಲಿನ ಸುಮ್ಮನೆ ತಪ್ಪಿಸ್ಕೋತಾ ಇದ್ದೆ. ಸ್ಟೇಜ್ 1+1 ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೆ. ಸೊ ಅದು ಗೊತ್ತಾಗ್ಬಿಡ್ತು ಅಪ್ಪಂಗೆ. ಸೊ ಅದೇ ಆಗೋಯ್ತು. ಆರತಿಗಳು, ಹುಡುಗರ ಜೊತೆ ಏನಾಗುತ್ತೋ ಆ ವಯಸ್ಸಲ್ಲಿ ಅದೆಲ್ಲ ಆಗೇ ಆಗುತ್ತೆ. ಹೊಡೆದ್ರ? ಏನು ಹೇಳಿದ್ರಿ? ಏಟ್ ಬಿತ್ತಾ ಸರ್? ಈ ಏಟಲ್ಲ, ಈ ಏಟು. ನಿಲ್ಲಿಸ್ಬಿಟ್ಟೆ ಸರ್, ನಿಲ್ಲಿಸ್ಬಿಟ್ಟೆ. ಅಪ್ಪ ಆರ್ಡರ್ ಮಾಡಿದ್ಮೇಲೆ ನಿಲ್ಲಿಸ್ಬಿಟ್ಟೆ ಅದನ್ನ ನಾನು ಹೋಗೋದು ಸ್ಟೇಜ್ ಮೇಲೆ. ಆಮೇಲೆ ಕದ್ದು ಹೋಗಿ ಶುರು ಮಾಡಿದೆ, ಗೊತ್ತಾಗ್ದಿರೋ ಹಾಗೆ. ಆಗ ಒಂದು ಘಟನೆ ನಡೀತು, ಅದನ್ನು ಇವತ್ತಿಗೂ ನೆನಪಿಸ್ಕೊತೀನಿ ನಾನು. ಅಂದರೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನಾನು ಒಂದು ದೊಡ್ಡ ಟ್ರೋಫಿನ ಗೆದ್ದುಬಿಟ್ಟಿದ್ದೆ, ಮೊದಲನೇ ಸ್ಥಾನ ಬಂದಿದ್ದೆ ಕವನ ವಾಚನದಲ್ಲಿ. ನಾನು ಫಸ್ಟ್ ಬಂದಿದ್ದೆ. ಟ್ರಾಫಿ ತುಂಬ ಚೆನ್ನಾಗಿತ್ತು, ಕಾಲೇಜಲ್ಲಿ ಕೊಟ್ಟಿದ್ದು. ಬಸ್ನಲ್ಲಿ ಬರ್ತಾಯಿದ್ದೆ ನಾನು. ಆಗ ನನ್ನ ಮನಸ್ಸಲ್ಲಿ ಏನಿತ್ತು ಅಂತಂದರೆ, ನಾನು ಈ ಟ್ರೋಫಿನ ಎಲ್ಲಾದರೂ ಮನೆಗೆ ತಗೊಂಡು ಹೋದರೆ ಆಗ ಅಪ್ಪಂಗೆ ವಿಷಯ ಗೊತ್ತಾಗ್ಬಿಡುತ್ತೆ, ಇವನು ಮತ್ತೆ ಅದೇ ಕೆಲಸ ಮಾಡ್ತಿದ್ದಾನೆ ಅಂತ. ಹಾಗಾಗಿ ಟ್ರೋಫಿ ತಗೊಂಡು ಮನೆಗೆ ಹೋಗುವಾಗಿಲ್ಲ. ಟ್ರೋಫಿನ ಗೆದ್ದಿದ್ದೀನಿ, ಅದನ್ನು ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ ನನಗೆ. ಸೊ ಜೊತೆಯಲ್ಲಿ ಒಬ್ಬರು ಪ್ರಯಾಣಿಕರಿದ್ರು. ಆವಾಗ ಅವ್ರು ಹೇಳಿದರು ತುಂಬ ಚೆನ್ನಾಗಿದೆ ಟ್ರೋಫಿ ಅಂತ. ನಾನು ಹೇಳಿದೆ ಕಾಲೇಜ್ ಫಂಕ್ಷನಲ್ಲಿ ಗೆದ್ದಿದ್ದು ಅಂತ. ನಾನು ಹೇಳಿದೆ ತಗೊಳ್ಳಿ ನೀವು ಇಟ್ಕೊಳ್ಳಿ ಅಂತ. ಟ್ರೋಫಿನ ನಾನು ಅವ್ರಿಗೆ ಕೊಟ್ಬಿಟ್ಟೆ. ಗೊತ್ತಿಲ್ಲ ಎಷ್ಟು ಟ್ರೋಫಿ ಈ ಥರದ್ದಿದ್ವು, ಅದನ್ನು ನಾನು ಕೊಟ್ಬಿಟ್ಟಿದ್ದೆ. ನಾನು ನಿಮ್ಮ ಶೋನ ಮೂಲಕ ಲಕ್ಷಾಂತರ ಅಪ್ಪ ಅಮ್ಮಂದಿರು ನನ್ನ ನೋಡ್ತಿರ್ತಾರೆ. ನಾನೇನು ಹೇಳ್ತೀನಿ ಅಂತಂದರೆ, ಮಕ್ಕಳಲ್ಲಿರೋ ಟ್ಯಾಲೆಂಟ್ನ ದಯವಿಟ್ಟು ಗುರುಸಿ ಅಂತ. ಅದನ್ನು ತಡಿಬೇಡಿ. ಇವತ್ತಂತೂ ಎಷ್ಟೊಂದು ಪ್ರೊಫೆಷನಲ್ಗಳು ಓಪನ್ ಆಗಿಬಿಟ್ಟಿದ್ದಾವೆ. ಹೋಗೋಕೆ ಬಿಡಿ ಅವ್ರನ್ನ, ಯಾವುದೇ ಪ್ರೋಟೋಕಾಲಲ್ಲಿ ಇಟ್ಕೋಬೇಡಿ ಅವ್ರನ್ನ. ಅವ್ರಿಗೆ ಆಕಾಶನ ಕೊಟ್ಬಿಡಿ, ಅವ್ರಿಗೆ ರೆಕ್ಕೆಗಳನ್ನ ಕೊಟ್ಬಿಡಿ, ಹಾರೋದಕ್ಕೆ ಬಿಟ್ಬಿಡಿ. ಅದಕ್ಕೆ ರೂಟ್ನ ಫಿಕ್ಸ್ ಮಾಡಬೇಡಿ, ಅವ್ರ ದಾರಿನ ಅವರೇ ಮಾಡ್ಕೊಳ್ಳಿ. ಇದೇನು ರನ್ವೇ ಇರುತ್ತೋ ಅದು ವಿಮಾನನ ಹಾರಿಸೋದಿಲ್ಲ. ರನ್ವೇ ವಿಮಾನಕ್ಕೆ ಅವಕಾಶ ಕೊಡುತ್ತೆ. ಮುಂದೆ ಅದು ಆ ವಿಮಾನದ ಇಂಜಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಂದ್ರೆ 20 ನಿಮಿಷ ಬಿಟ್ಟು ಚಂಡೀಗಢದಿಂದ ಡೆಲ್ಲಿಗೆ ತಲುಪುತ್ತೋ ಇಲ್ಲ 14 ಗಂಟೆಯಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ತಲುಪುತ್ತೋ, ಇದರ ಇಂಜಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ವಿಮಾನಕ್ಕೆ ರನ್ವೇ ಅಗತ್ಯ ಇದೆ. ರನ್ವೇ ಆಗಬೇಕು. ಅಪ್ಪ ಅಮ್ಮಂದಿರು, ಟೀಚರ್ಸು, ವಿಮಾನ, ಇವರೆಲ್ಲ ವಿಮಾನಗಳೇ, ಹಾರ್ತಾರೆ. ಆದರೆ ಒಳ್ಳೆ ರನ್ವೇ ಸಿಗ್ಬೇಕಷ್ಟೇ. ನಿಮಗೆ ರನ್ವೇ ಸಿಕ್ಕಾಗ, ನಿಮ್ಮ ವಿಮಾನ ಹಾರಿದಾಗ ನಿಮ್ಮ ತಂದೆಯವ್ರಿಗೆ ಗೊತ್ತಾಗೋಯ್ತಾ ನೀವು ಕೊನೆಗೂ ಟೇಕ್ ಆಫ್ ಮಾಡಿದ್ರಿ ಅಂತ? ಇದು ಕೂಡ ನಿಜಾನೇ. ಅಪ್ಪ ಅಮ್ಮ ಆಮೇಲೆ ಇಂಟರ್ವ್ಯೂ ಕೊಡ್ತಾರೆ, ಮಗ್ನಲ್ಲಿ ಈ ಗುಣ ನಾನು ಚಿಕ್ಕಂದಿನಲ್ಲೇ ಗುರ್ತಿಸ್ಬಿಟ್ಟಿದೆ ಅಂತ, ಟ್ಯಾಲೆಂಟ್ ಇದೆ ಅಂತ. ನಾನು ತುಂಬ ಅಪ್ರಿಷಿಯೇಟ್ ಮಾಡಿದೆ ಮಗುಗೆ, ಹೋಗು ಈ ಲೈನಲ್ಲಿ ಹೋಗು ಅಂತ. ಯಾರು ಈ ಥರ ಮಾಡಲ್ಲರಿ, ಎಲ್ಲರೂ ಸುಳ್ಳು ಹೇಳ್ತಾರೆ ನೋಡಿ. ಸರಿ ಅಲ್ವಾ? ಮೊದಲಂತೂ ಚೆನ್ನಾಗಿ ಹೊಡಿತಾರೆ. ಮತ್ತೆ ಜಾಸ್ತಿ ಯಾವಾಗ ಆಗುತ್ತಂದ್ರೆ, ಅವತ್ತು ಪಟಿಯಾಲದಲ್ಲಿ, ಆ ಟೈಮಲ್ಲಿ ಪಟಿಯಾಲದಲ್ಲಿ ಇರ್ತಿದ್ದೆ ನಾನು. ಸೊ ಸರ್ಕಾರಿ ಸ್ಕೂಲ್ನಲ್ಲಿ ಒಬ್ಬರು ಹೆಡ್ ಟೀಚರ್ ಯಾರಿದ್ರು, ಅವ್ರ ಹೆಸರಿಗೆ ಪತ್ರ ಬರ್ತಾಯಿತ್ತು. ಗೌರ್ಮೆಂಟ್ ಪತ್ರ ಬಂದಿತ್ತು, ಒಂದು ಖಾಕಿ ಕವರ್ದು, ಭಾರತೀಯ ಸರ್ಕಾರದ ಸೇವೆಯಲ್ಲಿ ಅಂತ ಬರ್ತಿತ್ತು. ಅದರಲ್ಲಿ ಬರ್ದಿತ್ತು ನನ್ನ ತಂದೆ ಹೆಸರು ಮಹೇಂದ್ರ ಸಿಂಗ್ ಅಂತ. ಅದರಲ್ಲಿ ಬರ್ದಿತ್ತು ಮಹೇಂದ್ರ ಸಿಂಗ್, ಫಾದರ್ ಆಫ್ ಭಗವಂತ್ ಮಾನ್, ಸರ್ಕಾರಿ ಹೆಡ್ ಮಾಸ್ಟರ್ ಆಫ್ ಸರ್ಕಾರಿ ಮಿಡಲ್ ಸ್ಕೂಲ್, ಇದು ಅಂತ. ನಾನು ಆ ಪತ್ರನ ಎತ್ಕೊಂಡು ತಂದೆ ಹತ್ರ ಹೋದೆ. ನಾನು ಹೇಳಿದೆ, ಸರ್, ಅಪ್ಪಾಜಿ, ಮೇಷ್ಟ್ರೇ, ಈ ಸನ್ ಆಫ್ ಏನೋ ನಡೆಯುತ್ತೆ, ಈ ಫಾದರ್ ಆಫ್ ಯಾವಾಗಿಂದ ನಡೆಯೋಕ್ಕೆ ಶುರು ಆಯಿತು ಅಂತ. ಅದು ಕೂಡ ಸರ್ಕಾರಿ ಪತ್ರದಲ್ಲಿ ಅವ್ರು ನನಗೆ ಹೇಳಿದ್ರಾಗ, ಅದನ್ನು ನಾನೇ ಹೇಳಿದ್ದು, ನಿನ್ನ ಹೆಸರಲ್ಲಿ ಬಂದರೆ ಪತ್ರ ಬೇಗ ಬರುತ್ತೆ ಅಂತ. ಆಮೇಲೆ ಅವರು ಆ ಗೌರವನ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಪ್ಪ ಅಮ್ಮಂದಿರೆಲ್ಲರೂ. ಸೊ ಅವರು ಅಂದರೆ ತಮ್ಮ ಹೆಸರನ್ನು ಯಾರಿಗೂ ಹೇಳಲಿಲ್ಲ ಅವ್ರು ಯಾವತ್ತು. ಅದರಲ್ಲೂ ಒಂದ್ಸಲ ಅಂತೂ ಅವ್ರು ನನ್ನ ಸ್ವಂತ ತಂಗಿಗೆ ಫೋನ್ ಮಾಡಿದ್ರು, ಹಾ ಮನ್ಪ್ರೀತ್, ನಾನು ಭಗವಂತ್ ಮಾನ್ ಫಾದರ್ ಮಾತಾಡ್ತಾ ಇರೋದು. ಅವಳು ಕೇಳಿದ್ಲು, ನನ್ನಪ್ಪ ಅಲ್ವಾ ನೀವಂತ. ಈ ಥರ ಎಲ್ಲ ಎಂಜಾಯ್ಮೆಂಟ್. ಆದರೆ ಆಗ ನೀವೇನು ಕಾಮಿಡಿ ಮಾಡ್ತಾ ಇದ್ರಿ, ನಿಮ್ಮ ಸಟೈರ್ ಏನಿತ್ತು, ಅದರಲ್ಲಿ ನೀವು ಸಂದೇಶಗಳನ್ನು ಹೇಳ್ತಾ ಇದ್ರಿ, ಅದರಲ್ಲಿ ನೀವು ರಾಜಕೀಯ ವಿಷಯಗಳನ್ನೂ ಹೇಳ್ತಾ ಇದ್ರಿ.
ನಿಮಗೆ ರಾಜಕೀಯಕ್ಕೆ ಬರೋ ಆಸೆ ಯಾವಾಗಿಂದ ಇತ್ತು ಅಂತ? ನಮ್ಮಪ್ಪ ಅವರಂತೂ MA BSc BEd ಆಗಿದ್ರು. MA ಪೊಲಿಟಿಕಲ್ ಸೈನ್ಸ್ BSc BEd. ಮತ್ತು ಅವರಿಗೆ ರಾಜಕಾರಣದ ಬಗ್ಗೆ ತುಂಬಾ ಒಲವಿತ್ತು. ನಾನಂತೂ 2-3 ದಿನ ಆವಾಗ ಏನು ಇಲೆಕ್ಷನ್ ರಿಸಲ್ಟ್ ಬರ್ತಾಯಿತ್ತು ಆವಾಗ ಪೇಪರ್ನ ಲೆಕ್ಕ ಮಾಡ್ತಾಯಿದ್ರು. ಆವಾಗ 2-3 ದಿವಸ ರಿಸಲ್ಟ್ ಬರ್ತಾಯಿತ್ತು. ಆವಾಗ ನನ್ನನ್ನು ಕೂರಿಸ್ತಾಯಿದ್ರು ಅಲ್ಲಿ, ಬರಿ ಅಂತ ಹೇಳ್ತಿದ್ರು. ನೋಡಿ ಈಗಿನ ಕಾಲದವ್ರಿಗೆ ಇದೆಲ್ಲ ಗೊತ್ತಿಲ್ಲ ಅನ್ಸುತ್ತೆ. ಆಗ ದೂರದರ್ಶನದಲ್ಲಿ ರಿಸಲ್ಟ್ಗಳು ಬರ್ತಾ ಇತ್ತು, ಮಧ್ಯ ಕೆಲವು ಫಿಲಮ್ಗಳನ್ನ ಹಾಕ್ತಿದ್ರು. 2-3 ದಿನ ಬರೀ ಕೌಂಟಿಂಗ್ ನಡೀತಾ ಇತ್ತು ಸರ್, ಯಾರು ಮುಂದಿದ್ದಾರೆ ಯಾರು ಹಿಂದಿದ್ದಾರೆ ಅಂತ. ಆವಾಗಿಂದ ನಂಗೆ ಗೊತ್ತಿತ್ತು ಫುಲ್ ಫಾರ್ಮ್ ಆಫ್ DMK ಮತ್ತು AIDMK, ಇದೆರಡು ತಮಿಳುನಾಡು ಪಾರ್ಟಿಗಳು. ನನ್ನ ಅನಿಸಿಕೆ ಪ್ರಕಾರ 80% ಜನ ಏನು ಪಾರ್ಲಿಮೆಂಟಲ್ಲಿ ಕೂತಿದಾರಲ್ವ, ಅವ್ರಿಗೆ ಇದರ ಫುಲ್ ಫಾರ್ಮ್ ಗೊತ್ತಿರಲ್ಲ. ದ್ರವಿಡ್ ಮುಡ್ತಮ್ ಕಡಗಂ, ಆಲ್ ಇಂಡಿಯಾ ದ್ರವಿಡ್ ಮುಡ್ತಮ್ ಕಡಗಂ. ನನ್ನ ಅಪ್ಪ ಆವಾಗಿಂದನೇ. ಮತ್ತು ಸ್ಪೋರ್ಟ್ಸಲ್ಲಿ ತುಂಬಾ ಆಸಕ್ತಿ ಇತ್ತು ಅವರಿಗೆ. ಹಾಕಿ ಮ್ಯಾಚ್ನ ನೋಡ್ತಾ ಇದ್ರು ಅವರು, ನಾನು ಹಾಕಿನ ನೋಡ್ತಾ ಇದ್ದೆ. ನನಗೂ ಸ್ಪೋರ್ಟ್ಸ್ ಇಷ್ಟ. ಅದು ಸ್ಪೋರ್ಟ್ಸ್ ಅಂದರೆ ನಂಗೆ ಎಷ್ಟು ಇಷ್ಟ ಅಂತಂದರೆ ಆವಾಗ ಕೇವಲ ದೂರದರ್ಶನ ಇತ್ತು. ಆವಾಗ 4 ಗ್ರ್ಯಾಂಡ್ ಸ್ಲ್ಯಾಮ್ಗಳು, ಫ್ರೆಂಚ್ ಓಪನ್, ವಿಂಬಲ್ಡನ್, ಆಸ್ಟ್ರೇಲಿಯನ್ ಓಪನ್ ಮತ್ತು US ಓಪನ್, ಅದು ಕೂಡ ದೂರದರ್ಶನದಲ್ಲೇ ಬರ್ತಾ ಇತ್ತು. ಆವಾಗಿದ್ರು ಮಾರ್ಟಿನಾ ನವರಾಟಿಲೋವಾ, ಜಾನ್ ಮೆಕೆನ್ರೋ, ಅವ್ರು ನಿಮ್ಮ ಥರ ಹೋರಾಟ ಮಾಡ್ತಿದ್ರು. ಬ್ಯಾಟ್ನ ಹಿಂಗೆ ಬಿಸಾಕ್ತಿದ್ದ ಬಾರಿಸ್ ಬೇಕರ್. ಆ ಟೈಮಲ್ಲಿ ಗ್ಯಾಬ್ರಿಯೆಲ ಸೆಬೇಟಿನಿ, ಆ ಟೈಮಲ್ಲೇ ನಾನು ನೋಡ್ತಾ ಇದ್ದೆ. ಕ್ರಿಕೆಟ್ನಲ್ಲಿ ಕೂಡ ಆಸಕ್ತಿ ಇತ್ತು. ಮತ್ತು ನಾನು ಅಂದರೆ 1990ರಿಂದ ಇಲ್ಲಿವರೆಗೂ ಕೂಡ ಅಂದರೆ ಬ್ಯಾಟಿಂಗ್ ಆರ್ಡರ್ ಪ್ರಕಾರನೇ ಟೀಮ್ ಪ್ಲೇಯರ್ಸ್ ಹೆಸರುಗಳನ್ನ ನಾನು ಈಗಲೂ ಹೇಳಬಲ್ಲೆ. ಸರಿ, ಹಾಗಾದರೆ ವೆಸ್ಟ್ ಇಂಡೀಸ್ ಪ್ಲೇಯರ್ ಹೆಸರು ಹೇಳಿ. ವೆಸ್ಟ್ ಇಂಡಿಯನ್ ಟೀಮ್ ನಾನು ಯಾವಾಗ ರೇಡಿಯೋದಲ್ಲಿ ಕೇಳಿಸ್ಕೊಳ್ಳೋಕೆ ಶುರು ಮಾಡಿದ್ನೋ ಆವಾಗಿದ್ರು ಡೆಸ್ಮಂಡ್ ಹೇನ್ಸ್, ಗಾರ್ಡನ್ ಗ್ರೀನ್, ರಿಚಿ ರಿಚರ್ಡ್ಸನ್, ಗಸ್ ಲೋಗಿ, ವಿವಿಯನ್ ರಿಚರ್ಡ್ಸ್, ಕಾರ್ಲ್ ಹೂಪರ್, ಜೆಫ್ರಿ ಡ್ಯೂಜನ್ ಅವ್ರು ವಿಕೆಟ್ ಕೀಪರ್ ಆಗಿದ್ರು. ಮತ್ತು ಕರ್ಟ್ಲಿ ಆಂಬ್ರೋಸ್ ಆ್ಯಂಡ್ ಮೆಲ್ಕಮ್ ಮಾರ್ಷಲ್, ಪ್ಯಾಟ್ರಿಕ್ ಪ್ಯಾಟರ್ಸನ್. ಸೊ ಇವರೆಲ್ಲ ಹೇಳಿದ್ರಿ, ನೀವು ಪಕ್ಕಾ ಸರಿಯಾಗಿ ಹೇಳಿದ್ರಿ. ನಾನು ಕೂಡ ಅವಾಗಿಂದ ಕ್ರಿಕೆಟ್ನ ಫಾಲೋ ಮಾಡ್ತಾ ಇದ್ದೀನಿ. ನೀವು ಎಲ್ಲ ಹೆಸರುಗಳನ್ನು ಕರೆಕ್ಟಾಗಿ ಹೇಳಿದ್ರಿ. ಸ್ಪೋರ್ಟ್ಸಿನ ತುಂಬ, ನಾನು ಇವತ್ತು ಕೂಡ ಸ್ಪೋರ್ಟ್ಸ್ನ ತುಂಬ ದೊಡ್ಡ ಫ್ಯಾನ್ ಆಗಿದ್ದೀನಿ. ಪಂಜಾಬ್ ಸರ್ಕಾರದ ಕಡೆ ಏನೇನು ಮಾಡೋಕ್ಕಾಗತ್ತೋ ನಾವು ತುಂಬ ದೊಡ್ಡದಾಗೇ ಮಾಡ್ತೀವಿ. ಮತ್ತು ಹಾಕಿ ಟೀಮಲ್ಲಿ ಕೂಡ ಇವತ್ತು 7-8 ಜನ ಏನಿದ್ದಾರೆ ಹಾಕಿ ಟೀಮಲ್ಲಿ, ಅವರು ಕೂಡ ಪಂಜಾಬ್ನವರೇ ಆಗಿದ್ದಾರೆ. ಸೊ ಹಾಕಿ ನರ್ಸಿರಿ ಅಂತ ಹೇಳ್ತಾರೆ ಪಂಜಾಬ್ನ, ಅಷ್ಟು ಚೆನ್ನಾಗಿ ಆಡ್ತಾರೆ. ಆದರೆ ನೀವು ಈ ಆಟಗಳನ್ನೆಲ್ಲ ನೋಡ್ತಾ ರಾಜಕೀಯದ ಆಟದೊಳಗೆ ಯಾವಾಗ ಬಿದ್ರಿ? ತುಂಬ ಒಳ್ಳೆ ಟೈಮ್ ಇತ್ತು ಆವಾಗ. ಲಾಫ್ಟರ್ ಚಾಲೆಂಜ್ ಬಂದುಬಿಟ್ಟಿತ್ತು. ಬಾಲಿವುಡ್ ಸಿನಿಮಾದಲ್ಲಿ ನಾನು ಮೂವೀಸ್ ಕೂಡ ಶುರು ಮಾಡಿಬಿಟ್ಟಿದೆ. ಮತ್ತು ನನ್ನದೊಂದು ಮೂವಿಯಲ್ಲಿ ಕೂಡ ನಾನು ಧರ್ಮೇಂದರ್ ಜಿ, ಸನ್ನಿ ಡಿಯೋಲ್ ಮತ್ತು ಬಾಬಿ ಡಿಯೋಲ್, ಕೆಟ್ರಿನಾ ಕೈಫ್ ಕೂಡ ಇದ್ದರು. ನನ್ನ ಕೆರಿಯರ್ ಶುರು ಆಗಿಬಿಟ್ಟಿತ್ತು ಅಲ್ಲಿ ಬಾಲಿವುಡ್ನಲ್ಲಿ. ಆದರೆ ಇದಕ್ಕಿದ್ದ ಹಾಗೇ ಅಂದರೆ 2011ರಲ್ಲಿ ಮನ್ಪ್ರೀತ್ ಬಾದಲ್ ಅವರು ಏನಿದ್ರು, ಆ ಸಮಯದಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಪ್ರಕಾಶ್ ಸಿಂಗ್ ಅವರು ಬಾದಲ್ ಅವರು ಅಳಿಯಾಗಿದ್ದರು. ಅವರು ಬೇರೆಯಾಗಿ ಬಂದು ರಾಜೀನಾಮೆ ಕೊಟ್ಟು ಒಂದು ಬೇರೆ ಪಾರ್ಟಿ ಮಾಡುವಂಥ ಅಂದರೆ ಒಂದು ಮನ್ಸು ಮಾಡಿದರು. ಮತ್ತು ಅವ್ರು ಹೇಳಿದರು, ಯಾರ್ಯಾರು ಪಂಜಾಬ್ಗೋಸ್ಕರ ತಮ್ಮ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೋ ಅವರೆಲ್ಲ ನನ್ನ ಜೊತೆ ಬನ್ನಿ. ಎಲ್ಲರಿಗಿಂತ ಮುಂಚೆ ನಾನು ಹೋದೆ ಅವ್ರ ಹತ್ರ. ಸೊ ಕತ್ರಿನಾ ಕೈಫ್ ಅವ್ರನ್ನ ಬಿಟ್ಟು ಮನ್ಪ್ರೀತ್ ಬಾದಲ್ ಹತ್ರ ಬಂದ್ಬಿಟ್ರಿ. ಕೆಟ್ರಿನಾ ಕೈಫನ್ನ ಬಿಟ್ಟು ನಾನು ಪಂಜಾಬ್ ಜೊತೆ ಹೋದೆ. ಮತ್ತೆ ಭಗತ್ ಸಿಂಗ್ ಅವರ ಒಂದು ಶೇರ್ ಇದೆ, ಇಷ್ಕ್ ಕರ್ನಾ ಸಬ್ಕಾ ಪೈದಾಯಿಶಿ ಹಕ್ ಹೈ, ಇಷ್ಕ್ ಕರ್ನಾ ಸಬ್ಕಾ ಪೈದಾಯಿಶಿ ಹಕ್ ಹೈ, ಕ್ಯೂ ನಾ ಇಸ್ ಬಾರ್ ವತನ್ ಕೆ ಸರ್ಜಮಿ ಕೋ ಮೆಹಬೂಬ್ ಬನಾ ಲಿಯಾ ಜಾಯ್. ಸೊ ನೀವು ರಾಜಕೀಯಕ್ಕೆ ಬಂದಾಗ ನಿಮ್ಮ ತಂದೆಯವರೇನಿದ್ರು ಅವರು ನಿಮಗೆ ಸಪೋರ್ಟ್ ಮಾಡಿದ್ರಾ, ಇಲ್ಲ ಇದು ನಿಮ್ಮ ಇಷ್ಟದಂಗೆ ಆಗೋಯ್ತಾ? ಆವಾಗಲೂ ಅದೇ ಮಾತಾಯಿತು. ಯಾವಾಗ ನಾನು ರಾಜಕಾರಣ ಮಾಡೋಕ್ಕೆ ಶುರು ಮಾಡಿದ್ನೋ ಆವಾಗ ಹೇಳಿದ್ರು ಇದೇ ಲೈನಲ್ಲಿ ಇರು ಅಂತ. ಅಂದರೆ ಏನು ಅಂತಂದರೆ ಅವ್ರು ಹೇಳಿದರು ಈ ಕೆಲಸನ ಚೆನ್ನಾಗಿದೆ, ಮೊದಲು ಅದನ್ನು ಮಾಡಬೇಡ ಅಂತ ಹೇಳ್ತಿದ್ರು. ಆವಾಗ ನಾನು ಹೇಳಿದೆ ಅವರಿಗೆ, ಜೀವನ ಇರೋದು ಒಂದೇ, ಒಲೆಯಲ್ಲಿ ಬೆಂಕಿ ಉರಿತಿರ್ಬೇಕಾದ್ರೆ ನಗುನೂ ಚೆನ್ನಾಗಿ ಅನಿಸುತ್ತೆ. ಈಗ ನನ್ನ ಮುಂದೆ, ನನ್ನ ಕಣ್ಣಿನ ಮುಂದೆನೇ ಪಂಜಾಬಿನ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ನನ್ನ ಕಣ್ಣು ಮುಂದೆನೇ ಯುವಕರೆಲ್ಲ ಡ್ರಗ್ಸ್ ಕಡೆ ಹೋಗ್ತಾ ಇದ್ದಾರೆ. ನನ್ನ ಕಣ್ಣು ಮುಂದೆನೇ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ. ಮತ್ತು ನಾನು CDs ಮತ್ತು ಶೋಗಳನ್ನ ಮಾಡ್ಕೊಂಡು ಈ ಪ್ರಪಂಚದಿಂದ ಹೊರಟೋಗ್ತೀನಿ. ಹಾಗಾದರೆ ವ್ಯತ್ಯಾಸ ಏನಾಯ್ತು? ಆಗ ಏನಾದರೂ ಬೇರೆ ಮಾಡಲೇಬೇಕು. ಆಗ ನಾನು ಹೇಳಿದೆ, ರಾಜಕಾರಣದಲ್ಲಿ ಇದು ಮಾಡೋಕ್ಕೆ ಸಾಧ್ಯ ಆದರೆ ಹಾಗಾದರೆ ರಾಜಕೀಯಕ್ಕೆ ಹೋಗಿ ನೋಡ್ಬಿಡೋಣ. ನನ್ನ ಫೇಸ್ನ ಯಾರು ಫೇಮಸ್ ಮಾಡಿದ್ರು? ಪಂಜಾಬ್ನವರು. ನನ್ನ ಧ್ವನಿನ ಯಾರು ಫೇಮಸ್ ಮಾಡಿದ್ರು? ಪಂಜಾಬ್ನವರು. ಹಾಗಾಗಿ ನನ್ನ ಧ್ವನಿ ಮತ್ತು ಮುಖನ ನಾನು ಪಂಜಾಬ್ನವ್ರಿಗೋಸ್ಕರ ಉಪಯೋಗಿಸ್ತೀನಿ.